ರಾಜಕೀಯದಲ್ಲಿ ಈಗ ಹೇಳಿಕೆಗಳದೇ ಭರಾಟೆ. ಒಂದು ಕಡೆ ಸತೀಶ್ ಜಾರಕಿಹೊಳಿಯವರು ನಮ್ಮ ತಂದೆಯ ನಂತರ ಉತ್ತರಾಧಿಕಾರಿ ಅನ್ನೋ ಮುಖಾಂತರ ಮುಖ್ಯಮಂತ್ರಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಇದೀಗ ಕಾಂಗ್ರೆಸ್ ಒಳಗಡೆ ದೊಡ್ಡ ಬೆಂಕಿಯನ್ನು ಇಟ್ಟಿದ್ದಾರೆ ಅಂತೇಳಿ ಚರ್ಚೆ ಆರಂಭ ಆಗ್ತಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಹುದ್ದೆಯ ಕನಸು ಕಾಣ್ತಿದ್ದಂಥ DK ಶಿವಕುಮಾರ್ ಅವರಿಗೆ ತಣ್ಣೀರೆರಚುವ ಹೇಳಿಕೆ ಅನ್ನೋದು ಚರ್ಚೆ ಕೂಡ ಆರಂಭ ಆಗಿರುವಂಥದ್ದು. ಈ ಎಲ್ಲ ನಡುವೆ ರಾಜ್ಯದಲ್ಲಿ NDA ಒಕ್ಕೂಟ ಇರತಕ್ಕಂಥದ್ದು, JDS ಮತ್ತು BJP ನಡುವೆ ಮೈತ್ರಿ ನಡೀತಿರ್ತಕ್ಕಂಥದ್ದು. ಈ ಮೈತ್ರಿಯ ನಡುವೆ ಎಲ್ಲ ಒಂದು ಕಡೆ JDS ಅನ್ನು ಕಡೆಗಣಿಸಿದ್ದಾರೆ ಅಂತೇಳಿ ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರು ತಮ್ಮ ಅಳಲನ್ನು ಕೇಂದ್ರದ BJP ನಾಯಕರ ಬಳಿ ತೋರ್ಪಡಿಸಿಕೊಂಡಿದ್ದಾರೆ. ಅದಾದ ಬಳಿಕ HD ಕುಮಾರಸ್ವಾಮಿ ಮನೆಗೆ ದಾಂಗುಡಿ ಇಟ್ಟಂಥ BJP ರಾಜ್ಯಾಧ್ಯಕ್ಷರು ಎಲ್ಲವೂ ಸರಿ ಹೋಗುತ್ತೆ ಬ್ರದರ್ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಪ್ಯಾಚಪ್ ಮಾಡಲಿಕ್ಕೆ ಕೂಡ ಹೊರಟಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಇದೀಗ ರಾಜ್ಯದಲ್ಲಿ ಅನೇಕ ಚರ್ಚೆಗಳು ಹುಟ್ಟು ಹಾಕಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಸಂಪ್ರದಾಯವಾದಿ ಮತದಾರರಾಗಿರ್ತಕ್ಕಂಥ ಅಹಿಂದ ಮತದಾರರನ್ನ ಓಲೈಕೆ ತಂತ್ರವ ಅಥವಾ ಸತೀಶ್ ಜಾರಕಿಹೊಳಿ ಹೆಸರು ಹೇಳಿದರೆ ಹಿಂದೆ ಅನೇಕ ಲೆಕ್ಕಾಚಾರಗಳಿದ್ದಾವೆ. ಈ ಎಲ್ಲ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಾವು ಪ್ರಮುಖ ಪಕ್ಷದ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳ ಜೊತೆ ನಾವು ಚರ್ಚೆಯನ್ನು ಮಾಡ್ತೀವಿ. ಆರಂಭದಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಜೊತೆ ಮಾತನಾಡ್ತೀನಿ. ಉತ್ಕರ್ಷ್ ಅಂತ ನಮಗೆ ಬಂದಿದ್ದಾರೆ. ಉತ್ಕರ್ಷ್ ಅವರೇ, ಕರ್ನಾಟಕ ರಾಜ್ಯದ ರಾಜಕೀಯ ಬೆಳವಣಿಗೆ ಭಾರತೀಯ ಜನತಾ ಪಕ್ಷಕ್ಕೆ ವರವಾಗುತ್ತಾ ಅಥವಾ ನಿಮ್ಮೊಳಗಿನ ಶೀತಲ ಸಮರ ನಿಮ್ಮನ್ನೇ ನುಂಗಿ ನೀರು ಕುಡಿಯುತ್ತಾ? ನೋಡಿ, ನಮ್ಮಲ್ಲಿ ಯಾವ ಶೀತಲ ಸಮರ ಇಲ್ಲ ಸರ್. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತೇನು ಕರ್ನಾಟಕ ಕಾಂಗ್ರೆಸ್ಸು ಎಷ್ಟರ ಮಟ್ಟಿಗೆ ದಿವಾಲಿ ಆಗಿದೆ ಅಂತಂದರೆ ಇವರಲ್ಲೇ ಒಗ್ಗಟ್ಟಿಲ್ಲ. ಸಿದ್ದರಾಮಯ್ಯನವ್ರ ಬಣ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರೆ ಇಲ್ಲಿ DK ಶಿವಕುಮಾರ್ ಅವ್ರ ಬಣ ಒಂದು ಸ್ಟೇಟ್ಮೆಂಟನ್ನು ಕೊಡುತ್ತೆ. ಇವತ್ತು ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿದೆ. ಏನು ಅಂತಂದರೆ, ನೀವು ಯಾರನ್ನಾದರೂ ಮಂತ್ರಿ ಮಾಡ್ಕೊಳ್ಳಿ, ಮುಖ್ಯಮಂತ್ರಿ ಮಾಡ್ಕೊಳ್ರಿ. ಇವತ್ತು ನಿಮಗೆ ಯೋಗ್ಯತೆಗೆ ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ. ಜನ ಬಂದು ಗುಂಡಿ ಮುಚ್ಚೋ ಅಂಥ ಪರಿಸ್ಥಿತಿ. ಕೇಳಿಸ್ಕೊಳ್ರಿ. ಬಿಟ್ಟೋಗ್ತಾ ಇರ್ತಕ್ಕಂಥ IT-BT ಕಂಪ್ನಿಗಳು ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಧಮಕಿ ಹಾಕ್ತೀರಾ, ಗೂಂಡಾವರ್ತನೆ ತೋರಿಸ್ತೀರಾ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ. ಬರೀ ಇವ್ರು ಕುರ್ಚಿ ಉಳಿಸ್ಕೊಳೋಂಥ ಕೆಲಸ ಮಾಡ್ತಾರೆ ಬಿಟ್ರೆ ಯಾವ ನೈತಿಕತೆ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾವ ಹಿಂದುಳಿದ ಶೋಷಿತ ಅಂತ ಹೇಳ್ತಾರಲ್ವ, ಯಾವ ಬದ್ಧತೆ ಸಿದ್ದರಾಮಯ್ಯನವ್ರಿಗೆ ಇಲ್ಲ. ಸಿದ್ದರಾಮಯ್ಯನವರ ಇತಿಹಾಸದಲ್ಲಿ ತುಳಿದಿರೋದು ಯಾರನ್ನ ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೈಡ್ ಲೈನ್ ಮಾಡಿದ್ರು, ಪರಮೇಶ್ವರ್ ಅವರನ್ನ ಸೈಡ್ ಲೈನ್ ಮಾಡಿದ್ರು. ಯಾರು ಬೇಡ ರೀ, M ಕೃಷ್ಣಪ್ಪ ಅತ್ಯಂತ ಹಿಂದುಳಿದ ಸಮುದಾಯ ಬಂದ ಒಬ್ಬ ವ್ಯಕ್ತಿಯನ್ನ ಸೈಡ್ ಲೈನ್ ಮಾಡಿ ತುಳು ಬಿಸಾಕಿದ್ರಲ್ಲ H ವಿಶ್ವನಾಥ್ ಅವರನ್ನ. ಇವರೆಲ್ಲರೂ ತುಳಿದಿದ್ದು ಯಾರು? ಇದೇ ಶ್ರೀಮಾನ್ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಅಧಿಕಾರರು. ತಿಳ್ಕೋಬೇಕು. ಈ ಕಾಂಗ್ರೆಸ್ ಅವ್ರಿಗೆ ಇತಿಹಾಸದ ಸ್ಪಷ್ಟತೆ ಇಲ್ಲ, ಸುಮ್ಮನೆ ಬಂದು ಬೊಬ್ಬೆ ಹೊಡಿತಾರೆ. ಇಲ್ಲಿ ಎಲ್ಲ ಒಂದು ಕಡೆ ಈ ರಾಜ್ಯದಲ್ಲಿ ಸಮರ್ಥ ವಿಪಕ್ಷ ಇಲ್ಲದೆ ನಿಮಗೆ ಒಂಥರ ಆಕ್ಸಿಜನ್ ಕೊಟ್ಟಂತಾಗಿದೆಯಾ? ಅವ್ರು ಹೇಳಿದ್ರು ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಎಲ್ಲರನ್ನೂ ತುಳಿತಾರೆ ಅಂತೇಳಿ. ಆ ಥರ ಭಾವನೆ ನಿಮಗೆ ಅನಿಸುತ್ತಾ? ಮೊದಲು ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥ ಈ ರೀತಿ ಡಿಕ್ಟೇಟರ್ಶಿಪ್ನ ಅವರು ಫಸ್ಟ್ ತಿದ್ಕೊಳ್ಳಿ. ಅರ್ಥ ಆಯ್ತಾ? ನಮ್ಮಲ್ಲಿ ಅಂಥ ಯಾವುದು ಭೇದ ಭಾವನೆ ಇಲ್ಲ, ಎಲ್ಲ ಕರೆಕ್ಟಾಗಿದೆ. ಅವ್ರವ್ರ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿದೆ. ಬರೀ ಕರ್ನಾಟಕನ ಲೀಡ್ ಮಾಡ್ತಾಯಿಲ್ಲ, ಇಡೀ ದೇಶನ ಲೀಡ್ ಮಾಡ್ತಾ ಇದ್ದಾರೆ ಅವರು. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಇವತ್ತು ಏನು ನಾವು ಹೇಳ್ತೀವಿ, ನಮ್ಮ ಡೆಮಾಕ್ರಸಿಯಲ್ಲಿ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಏನು ಹೇಳ್ತೀವಿ, ಆಡಳಿತ ಪಕ್ಷ ಎಷ್ಟು ಮುಖ್ಯನೋ ವಿರೋಧ ಪಕ್ಷನ ಅಷ್ಟೇ ಮುಖ್ಯ ಅಂತೀವಿ. ಇವತ್ತು ಆಡಳಿತ ಪಕ್ಷ ತನ್ನ ಕೆಲಸನ ಮಾಡ್ಕೊಂಬರ್ತಾ ಇದೆ, ವಿರೋಧ ಪಕ್ಷ ಎಲ್ಲಿದೆ? ಕಾಣೆ ಆಗಿದೆ. ಇವತ್ತು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕು, ವಿರೋಧ ಪಕ್ಷ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಕಲಂಕ ಮಾಡುವಂಥ ಕೆಲಸನ ಇವತ್ತು ವಿರೋಧ ಪಕ್ಷ BJP ಅವರು ಮಾಡ್ಕೊಬೇಕು. ಅರ್ಥ ಆಯ್ತಾ? ಹಾಗಾಗಿ ಅವರು ಇದ್ದಾರೆ ಇಲ್ಲ ಅಂತ ನಾವು ಏನು ತಲೆ ಕೆಟ್ಕೊಳ್ತಲ್ಲ. ನಮ್ಮ ಕೆಲಸನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಜನಪರವಾದಂಥ ಕಾರ್ಯಕ್ರಮಗಳು ಏನು ಕೊಡಬೇಕು ನಾವು ಕೊಡ್ತಾ ಇದೀವಿ. ನಮ್ಮ ಕೆಲಸ ನಾವು ಮಾಡ್ತೀವಿ. ಫಸ್ಟು ನಿಮ್ಮ ತಟ್ಟೆಯಲ್ಲಿ ಇರ್ತಕ್ಕಂಥ ವಸ್ತು ಏನು ಅನ್ನೋದು ನಾವು ಫಸ್ಟು ನೀವು ತಿದ್ಕೊಳ್ಳಿ, ಆಮೇಲೆ ನಮಗೆ ಬಂದು ನೀವು ಹೇಳಿ. ಕೆಲವೊಂದು ಕಡೆ ಕಾಂಗ್ರೆಸ್ಸು ಭಿನ್ನಮತೀಯ ಗುಂಪುಗಾರಿಕೆ ಚಟುವಟಿಕೆಗಳನ್ನು ನಿಯಂತ್ರಿಸಲು RSS ಮೇಲೆ ಮುಗಿಬಿದ್ದಿದ್ದೀರಾ? ಇಲ್ಲ ಸರ್, ಏನಿದೆ ಅದನ್ನೇ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾ ಇರೋದ್ರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ. ನಮ್ಮ ಸ್ನೇಹಿತರು ಹೇಳ್ತಿದ್ದಾರೆ ನಿಮ್ಮ ಮನೇನ ಸರಿ ಮಾಡ್ಕೊಳ್ಳಿ ಅಂತ. ಇವ್ರು ಹೇಳ್ತಾರೆ ಇವರಲ್ಲಿ 3 ಬಣಗಳಿದೆ ಸರ್. ಒಂದಲ್ಲ, ಒಂದು ಕಡೆ ಕುಮಾರ್ ಬಂಗಾರಪ್ಪ ಅವ್ರು ಹೋಗಿ ಒಂದು ಮೀಟಿಂಗ್ ಮಾಡ್ತಾರೆ, ಇನ್ನೊಂದು ಕಡೆ ಯತ್ನಾಳ್ ಸಾಹೇಬ್ರು ನಾನೇ ಹುಲಿ ನಾನೇ RSSನ ಕಟ್ಟಾಳು ಅಂತ ಒಂದು ಕಡೆ ಹೋಗ್ತಾರೆ, ಇನ್ನೊಂದು ಕಡೆ ನಮ್ಮ ವಿಜಯೇಂದ್ರ ಅವ್ರನ್ನ ಮಾಡಿದ್ದಾರೆ. 3 ಜನ 3 ಬಾಗಲಾಗಿದೆ. ಒಬ್ಬರು ಮಾತೊಬ್ಬರು ಕೇಳ್ತಾ ಇದೆಯಲ್ಲ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಏನು ನಿಲುವನ್ನ ಕೊಟ್ಟಿದ್ದಾರೆ ಅದಕ್ಕೆ ಬದ್ಧವಾಗಿ ನಿಂತಿದ್ದಾರೆ. ನಾವೆಲ್ಲ ಸಹ ಅವ್ರ ಜೊತೆಗಿರ್ತೀವಿ. ಹೌದು, RSS ಅಲ್ಲಿ ತಪ್ಪುಗಳಿದೆ. ನೋಡಿ, ಒಂದು ಹುಡುಗ ನನಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನೊಬ್ಬರು ಬಾಂಬ್ ತಯಾರಿಕೆಗೆ ಹೋಗಿ ಬಲಗೈ ಬ್ಲಾಸ್ಟ್ ಆಗಿ ಬಲಗೈನ ಕಳ್ಕೊಂಡಿದ್ದಾರೆ. ಇಂಥ ಅನೇಕ ಕೃತ್ಯಗಳು ದೇಶವ್ಯಾಪಿಯಾಗಿ ನಮ್ಮ ಕರ್ನಾಟಕದ ಕರಾವಳಿ ಕಾಂಗ್ರೆಸ್ ಅವರು ನಮ್ಮ ಮೇಲೆ ಆರೋಪ ಮಾಡ್ತಾರೆ. 4,000 ಸಿಖ್ ಹತ್ಯೆ ಕಂಡಿದ್ರು, 4,000 ಬ್ರಾಹ್ಮಣರ ಹತ್ಯೆ ಮಾಡಿದವ್ರು. ಇವ್ರೇನ್ರಿ ನಿಮ್ಗೆ ಯೋಗ್ಯತೆ ಇರೋದು? ನಿಮ್ಗೆ ಯೋಗ್ಯತೆ ಏನು ಹೇಳ್ರಿ? ಯಾರು ಒಬ್ಬನ ಮಾಡಿದ್ರೆ ಎಲ್ಲಿಂದ ಹೇಳಿದ್ರೆ ನಿಮಗೆ
ಯಾರು ಮಾಡಿದ್ದು ಬನ್ನಿ ತಗೊಂಡ್ ಬನ್ನಿ. RSSಗೆ ಅನುಮತಿ ತಗೋಬೇಕಂತ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ಬಗ್ಗೆ ತಮ್ಮ ಅಭಿಪ್ರಾಯವೇನು? ನೋಡಿ, RSS ಅನ್ನೋದು ಒಂದು ಸಂಘಟನೆ ಇದೆ. ಅದು ಆಲ್ಮೋಸ್ಟ್ 100 years ಅಂತ ನಡ್ಕೊಂಡು ಬಂದಿರತಕ್ಕಂಥದ್ದು. ಅದು ತನ್ನ ಕಾರ್ಯಕ್ರಮಗಳನ್ನು ರೂಪಿಸ್ಕೋಬೇಕು. ನೀವು ಸರ್ಕಾರದ ಜಾಗದಲ್ಲಿ ಮಾಡೋದಕ್ಕೆ ಒಂದು ನಿಯಮವನ್ನು ರೂಪಿಸಿ ಅದಕ್ಕೊಂದು ಅನುಮತಿ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಬೇಕಾಯಿತು ಸರ್ಕಾರ. ಅದು ಎಲ್ಲೋ ಒಂದು ಕಡೆ ತಪ್ಪಿದೆ ಅಂತ ಹೇಳ್ಬೋದು. ಯಾಕೆಂದರೆ ಏಕಾಏಕಿ ಒಂದು ಸಂಘಟನೆಯನ್ನು ಮಾಡಬಾರ್ದು ಅನ್ನೋದು ತಪ್ಪಾಗುತ್ತೆ. ಈ ದೇಶದಲ್ಲಿ ಎಲ್ರಿಗೂ ಸಹ ತಮ್ಮದೇ ಆದಂಥ ಹಕ್ಕಿದೆ. ಆ ಸಂಘಟನೆಗಳನ್ನು ಬೆಳೆಸುವಂಥ ಹಕ್ಕಿದೆ. ಆ ಸಂಘಟನೆಗಳೇನಾದರೂ ತಪ್ಪು ಮಾಡಿದರೆ, ಆಂತರಿಕವಾಗಿ ಏನಾದ್ರು ತಪ್ಪು ಮಾಡಿದ್ರೆ ಅದನ್ನು ಖಂಡಿಸ್ರಿ. ಆ ತಪ್ಪು ಮಾಡಿದವರನ್ನು ಜೈಲ್ಗಟ್ಟುವಂಥ ಕೆಲಸಗಳನ್ನು ಸರ್ಕಾರ ಮಾಡಬೇಕಾಗಿತ್ತು. ಅದನ್ನು ಎಲ್ಲೋ ರಾಜಕೀಯಗೊಳಿಸ್ತಾ ಇದ್ದಾರೆ. ಎಲ್ಲೋ RSS ಮೇಲೆ ಎತ್ಕಟ್ಟೋದು. ಇವರು RSSನ ನೀವು ತುಳಿತಾ ಇದ್ದೀರಾ ಅಂತ, ಇವರು ಹಿಂದೂ ಭಾವನೆಗಳಿಗೆ ಧಕ್ಕೆ ಅಂತ ಇವರು ಜನಗಳನ್ನು ಎತ್ಕಟ್ಟುವಂಥ ಕೆಲಸಗಳನ್ನು ನಡೀತಾ ಇದೆ. ಆದ್ದರಿಂದ ಇಲ್ಲಿ ಆಗಬೇಕಾಗಿರೋದೇನು, ಒಂದು ಸಂಘಟನೆ ಪಥಸಂಚಲನ ನಡೆಸಿದರೆ ಯಾರಿಗೂ ಏನು ತೊಂದರೆ ಆಗ್ತಾ ಇರಲಿಲ್ಲ. ಅದು ತನ್ನ ಮೈ ಮೇಲೆ ತಾನೇ ಏನೋ ಇರುವೆ ಬಿಟ್ಕೊಂಡಂಗೆ ಮಾಡ್ಕೊಂಡಿದೆ ಕಾಂಗ್ರೆಸ್. RSSಗೆ ಅಂಕುಶ ಆಗ್ತಿರೋದು ಸರಿನಾ? ಸರ್, ಅಂಕುಶ ಆಗ್ತಾ ಇಲ್ಲ. ನಾವು ಅಂಕುಶ ಆಗ್ತಾ ಇಲ್ಲ. RSS ಕಾನೂನುಬದ್ಧವಾಗಿ ಇರಲಿ ಅಂತ ಕೇಳ್ತಾ ಇದ್ದೀವಿ. ನಾವು ಅಂಕುಶ ಆಗೋದಕ್ಕೂ ಆಗ್ತಾ ಇಲ್ಲ. ನಾವು ಅಂಕುಶ ಆಗ್ತಾ ಇಲ್ಲ. ಅದಕ್ಕೂ ನಾವು RSS ಅಂಕುಶ ಆಗ್ತಾ ಇಲ್ಲ. ಅಂಕುಶ ಆಗ್ತಾ ಇರೋ ಕಾರಣ ಅಂದ್ರೆ ಅವರು ಕಾನೂನುಬದ್ಧವಾಗಿರ್ಲಿ, ಅವ್ರು ಪರ್ಮಿಷನ್ ತಗೊಳ್ಳಿ. ಅವ್ರು ಕಾನೂನುಬದ್ಧವಾಗಿ ರಿಜಿಸ್ಟ್ರೇಷನ್ ಆಗಿಲ್ಲ, ಸಂಸ್ಥೆನೇ ರಿಜಿಸ್ಟರ್ ಮಾಡಿಲ್ಲ. 1 ವರ್ಷ 2 ವರ್ಷದಿಂದ ನಡೀತಾರ ಸಂಘಟನೆ ಅಲ್ಲ, 100 ವರ್ಷದಿಂದ ನಡೀತಾರ ಸಂಘಟನೆ. ನೀವು ರಾಜೀವ್ ಗಾಂಧಿ ಏನ್ ಮಾಡಕ್ಕಾಗಿಲ್ಲ, ನೆಹರು ಏನ್ ಮಾಡಕ್ಕಾಗಿಲ್ಲ, ಇಂದಿರಾ ಗಾಂಧಿ ಏನ್ ಮಾಡಕ್ಕಾಗಿಲ್ಲ. ಇನ್ನ ನೀವುಗಳು ನಿಮ್ ಕೈಲಿ ಏನ್ ಮಾಡಕ್ಕಾಯ್ತದೆ? ನೆಹರು ಅವರೇ RSS ಪಥಸಂಚಲನದಲ್ಲಿದ್ದಾರೆ, ಅವ್ರಿಗೆ ಏನು ಮಾಡಕ್ಕಾಗಿಲ್ಲ. ಈಗೇನ್ ಮಾಡಕ್ಕಾಗುತ್ತೆ? ಬ್ಯಾನ್ ಮಾಡಕ್ಕಾಗಲ್ಲ. ಅದಕ್ಕೆ ಸರ್, ನಮ್ಮ ದೇಶ ಹೋರಾಟದಲ್ಲಿ ಏನ್ರಿ ಇದೆ? ಮಣ್ಪಾಲಿದೆ ಇವ್ರದ್ದು. ಇವರು ಚಡ್ಡಿ ಹಾಕೊಂಡು ಲಾಠಿ ಇಟ್ಕೊಂಡು ಗುರ್ಕಾ ಕೆಲಸ ಮಾಡಕ್ಕೆ ಲಾಯ್ಕ್. ಇವ್ರು ದೇಶ ಕಾಯಕ್ಕೆ ಲಾಯ್ಕಿಲ್ಲ. ಇವರು ಅನ್ರಿಜಿಸ್ಟರ್ ಬಾಡಿ ಇವ್ರದ್ದು. ಇವ್ರು ರಿಜಿಸ್ಟರ್ ಮಾಡಿಲ್ಲ. ಇವ್ರು ತಾಕೋದು ದಮ್ಮಿದ್ರೆ ರಿಜಿಸ್ಟರ್ ಆಗಿರೋ ಡಾಕ್ಯುಮೆಂಟ್ ಅಂತ ಬಿಸಾಕ ಕೇಳ್ರಿ. ಇವ್ರಿಗೆ ನೈತಿಕತೆ ಇಲ್ಲ. ಇವ್ರು ಲಾಠಿ ತಗೊಂಡೋಗಿ ರೋಡಲ್ಲಿ ಹೋಗೋರು ಹೊಡೆದಾಕಿದ್ರೆ ಯಾರು ನೈತಿಕತೆ ಆಗ್ತಾರೆ? ಇದಕ್ಕೆ ಹೊಣೆ ಯಾರು? ಲಾಠಿ ಹಾಕ್ರಿ ಇವ್ರಿಗೆ. ಇವತ್ತಿನ ಪರಿಸ್ಥಿತಿ ಏನು ಅಂದ್ರೆ ಕಾಂಗ್ರೆಸ್ಸಿನ ನಾಯಕರಿಗೆ ಕಾರ್ಯಕರ್ತರು ಭಯ ಬಂದಿದೆ. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಪಥಸಂಚಲನದಲ್ಲಿ ಭಾಗಿಯಾಗ್ತಿದ್ದಾರೆ. ಕಾಂಗ್ರೆಸ್ಸಿನ ನಾಯಕರಿಗೆ ಕಾರ್ಯಕರ್ತರನ್ನ ಕಳ್ಕೊಳ್ತೀವಿ ಅಂತ ಭಯ ಹುಟ್ಟಿದೆ. RSS ಅನ್ನ ಸಂಘಟನೆ ಅನುಮತಿ ತಗೊಳ್ಬಾರ್ದಾ? ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಅಥವಾ RSSಗೆ ಮಾತ್ರ ವಿಶೇಷವಾದ ಕಾನೂನು ಇದೆಯಾ? ಸರ್, ಕಾನೂನು ಅನ್ನೋದು ಎಲ್ರಿಗೂ ಒಂದೇ. ಯಾಕಂದ್ರೆ ನಮ್ದು ಪ್ರಜಾಸತ್ತಾತ್ಮಕ ದೇಶ. ಅದು ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ ಅಥವಾ ಯಾವುದೇ ಸಂಘಟನೆಗೆ ಸಂಬಂಧಪಟ್ಟಿದ್ದಲ್ಲ. ಇಲ್ಲಿ ಕಾನೂನು ಅನ್ನೋದು ಮುಖ್ಯ ಅಂತ ಬರ್ತದೆ. ಆದರೆ ನಾನು ಕೇಳ್ತಾ ಇರೋದೇನಂತಂದ್ರೆ, ಇಲ್ಲಿ ಇವತ್ತು ನೀವು RSS ತೊಗೊಬೇಕು, ಮತ್ತೊಂದು ಪರ್ಮಿಷನ್ ತೊಗೊಬೇಕು ಅಂತೆಲ್ಲ ನೀವು ಮಾತಾಡ್ತಿದ್ದೀರಲ್ಲ. ಬೆಂಗಳೂರು ವಿಚಾರಕ್ಕೆ ಬಂತು ಅಂತಂದರೆ, ಇವತ್ತು ನೀವು ಸ್ವಾಮಿ ಬೆಂಗಳೂರಲ್ಲಿ ಸೆಂಟ್ರಲ್ ಜೈಲ್ ಏನು ಇವಾಗ ಫ್ರೀಡಮ್ ಪಾರ್ಕ್ ಆಗಿದೆ, ಅಲ್ಲಿ ಬಿಟ್ಟು ಇನ್ನೆಲ್ಲೂ ನೀವು ಯಾವುದೇ ರೀತಿ ಪ್ರತಿಭಟನೆ ಮಾಡಬಾರ್ದು. ಅದಕ್ಕೆ ಅನುಮತಿ ತೊಗೊಬೇಕು. ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ರಾಜಕೀಯೇತರ ಯಾರೇ ಆಗಿರ್ಬೋದು, ಅನುಮತಿ ತಮ್ಮ. ಇದಕ್ಕೆ ಕಾರಣ ಏನು ಅಂತಂದರೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ. ಆಯಿತು ಸ್ವಾಮಿ, ಇದಕ್ಕೆ ನಾವು ಒಪ್ತೀವಿ. ಆದರೆ ಇವತ್ತು ಟ್ರಾಫಿಕ್ ಜಾಮ್ ಯಾವುದೇ ರೀತಿ ಕಮ್ಮಿ ಆಗಿಲ್ಲ. ಕಾರಣ ಏನಂತಂದ್ರೆ ಎಲ್ಲಿ ನೋಡೋದ್ರಲ್ಲಿ ಗುಂಡಿಗಳು ಬಿದ್ದಿದ್ದಾವೆ. ಇದಕ್ಕೆ ಅಧಿಕಾರಿಗಳು ಯಾವುದು ಡೆಡ್ಲೈನ್ ಇಲ್ವಾ, ಟೈಮ್ ಲೈನ್ ಇಲ್ವಾ? ನಾನೀಗ ಸಬ್ಜೆಕ್ಟ್ ಮಾತಾಡ್ತೀನಿ. RSSಗೆ ಅನುಮತಿ ತೆಗೆದುಕೊಳ್ಳಿ ಅಂತೇಳಿ ಹಿಂದೆ BJP ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಹೊರಡಿಸಿದ ಆದೇಶವನ್ನು ಈ ಸರ್ಕಾರ ಆ ಆದೇಶದ ಮುಖಾಂತರ ಪರೋಕ್ಷವಾಗಿ RSSಗೆ ಅಂಕುಶ ಆಗ್ತಿರೋದು ಸರಿಯಾ? ಸರ್, ನಾನು ಹೇಳ್ತಿರೋದೇ, ಇಲ್ಲಿ ಯಾವುದೇ ವ್ಯಕ್ತಿನಾಗಲಿ ಸಂಘಟನೆ ಆಗಲಿ ನಾವು ಟಾರ್ಗೆಟ್ ಮಾಡಬಾರ್ದು. ಈಗ ಏನು ಅಂತಂದ್ರೆ, ಇವರು ನೀವು ಹೇಳ್ದಾಗೆ ಕಾಂಗ್ರೆಸ್ ಅವರಾಗ್ಲಿ BJP ಅವರಾಗ್ಲಿ ವಿಷಯನ ಮರೆಮಾಚ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯ ಕಂಡಿದೆ. 2.5 ವರ್ಷ ಆಗಿದೆ, ಟೇಕ್ ಆಫ್ ಆಗಿಲ್ಲ ಸರ್ಕಾರ. ಈಗ ಬೆಂಗಳೂರಲ್ಲಿ ನೋಡಿ ಎಷ್ಟು ಸಮಸ್ಯೆ ಇದೆ. ಟ್ರಾಫಿಕ್ ಸಮಸ್ಯೆ ಇದೆ, ರಸ್ತೆ ಗುಂಡಿ ಸಮಸ್ಯೆ ಇದೆ. ಇದನ್ನೆಲ್ಲ ಮುಚ್ಚಾಕೋಸ್ಕರ ಯಾವುದೋ ಒಂದು ಬೇಡದೇ ಇರೋ ವಿಚಾರನ ಇಟ್ಕೊಂಡು ಇವತ್ತು ರಾಜಕೀಯ ಮಾಡ್ತಿದ್ದಾರೆ. ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ RSSಗೆ ಅಂಕುಶ ಹಾಕಕ್ಕೆ ಹೊರಟಿದ್ದೀರಾ. ನೀವು ಸಕ್ಸಸ್ ಆಗ್ತಿರೋದ್ರಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಕಾಂಗ್ರೆಸ್ನಲ್ಲೇ ಅನೇಕರು ಕೂಡ ಸಾಫ್ಟ್ ಹಿಂದುತ್ವ ಇರ್ತಕ್ಕಂಥದ್ದು.
ಬಿ ಜೆ ಪಿಯವ್ರ ಜೊತೆ ಅನೇಕ ನಾಯಕರ ಜೊತೆ ನಂಟಸ್ತರ ಇದೆ, ವ್ಯಾವಹಾರಿಕ ಸಂಬಂಧಗಳಿರ್ತಕ್ಕಂಥದ್ದು, ಒಳ ಒಪ್ಪಂದಗಳು ಇರ್ತಕ್ಕಂಥದ್ದು. ನಿಮ್ಮ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರನ್ನು ಗೆಲ್ಲಿಸ್ಲಿಕ್ಕೆ ನಿಮ್ಮ ಕಾಂಗ್ರೆಸ್ನವರೇ ಅವರಿಗೆ ಸಹಕಾರವನ್ನು ಮಾಡುವಂಥದ್ದು. ಕಾಂಗ್ರೆಸ್ ಒಳಗಡೆ ಇರ್ತಕ್ಕಂಥ RSS ಮತ್ತು BJP ಒಳಗಡೆ ಇರ್ತಕ್ಕಂಥ ಸಾಫ್ಟ್ ಜೊತೆ ಇರ್ತಕ್ಕಂಥವ್ರ ಮೇಲೆ ಯಾಕೆ ನಿಮ್ಮ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ವಾ? ಸರ್, ಇಲ್ಲಿ ಅಟೆನ್ಷನ್ ಡೈವರ್ಷನ್ ಏನೂ ಇಲ್ಲ. ಇಲ್ಲಿ ಫಸ್ಟ್ ಆಫ್ ಆಲ್ ಇಶ್ಯೂನೇನೆ ಇವರೆಲ್ಲರೂ ಏನು ತಪ್ಪಾದ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಷಯ ಬಂದು ವೆರಿ ಕ್ಲಿಯರು. ಸರ್ಕಾರ ಜಾಗದಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಯಾರಾಗಿರಲಿ, RSS ಅಂತಲ್ಲ, ಈವನ್ ನಮ್ಮ ಕಾಂಗ್ರೆಸ್ದಾಗಿದ್ದರೂ ಸರಿ, ನಾನು ಹೇಳ್ತಾ ಇರೋದು ವೆರಿ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಆದರೆ ನೀವೇ RSS ಅಂತ ಬಿಂಬಿಸ್ಕೊಂಡು ಹೋಗ್ತಾ ಇದ್ದೀರಾ. ಯಾರೇ ಮಾಡಂಗಿದ್ರು ಅನುಮತಿ ಪಡ್ಕೋಬೇಕು ಅಂತಕ್ಕಂಥದ್ದು ಮಾತ್ರ ಹೇಳಿರೋದು. RSS ಅಂತ ಎಲ್ಲೂ ಕೋಟ್ ಮಾಡಿಲ್ಲ. ಅರ್ಥ ಆಯ್ತಾ? ಇವ್ರಿಗೆ ಭಯ ಬಂದ್ಬಿಟ್ಟೈತೆ, ಇವರೇ ಅದನ್ನ ಸೃಷ್ಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ, ಏನು ನಿಮ್ಮ ಕಾನೂನು ಎಲ್ಲರೂ ಏನು RSS ಮಾತ್ರ ಕಾನೂನಿಗಿಂತ ಮೇಲಲ್ಲ, ಅದು ಕಾನೂನು ಕೆಳಗಡೆನೆ, ಕಾನೂನಿಗಿಂತ ಮೇಲ್ಗಡೆ ಯಾರೂ ಇಲ್ಲ. ಅದು ಹೆಂಗೆ ಕಾನೂನು? ಇವಾಗ ಒಂದೇ ಒಂದು ಸಣ್ಣದ ಗಣೇಶ ಮೆರವಣಿಗೆ ಹೋಗ್ತೀವಿ, ಇನ್ನೊಂದು ಪ್ರತಿಭಟನೆ ಯಾಕ್ರಿ ಅವತ್ತು ಲೈಸೆನ್ಸ್ ತಗೋಬೇಕು ಅಂತೀವಿ. ಒಂದು ಕಾನೂನಲ್ಲಿ ಒಂದು ಶಿಸ್ತು ಬರಲಿ ಅಂತ ನೀವು ತಗೊಂಡು ಮಾಡಿ ಅಂತೀವಿ. ಏನು ತಪ್ಪಿದೆ? ಇಲ್ಲ, ನಾ ಕಾನೂನಿಗಿಂತ ದೊಡ್ಡವರು, ನಾವು ಅದನ್ನೆಲ್ಲ ಗೌರವಿಸಲ್ಲ, ನಮ್ಮನ್ನು ಯಾರಿಂದಾನೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಕಾನೂನಿಗಿಂತ ಮೇಲೆ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡಲ್ಲ. ಇಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ, ನಮ್ಮ DK ಶಿವಕುಮಾರ್ ಸರ್ಕಾರ ಅದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಕೊಡಲ್ಲ. ಎಸ್ ಸರ್, ಏನೋ ಹೇಳ್ತಾ ಇದ್ದೀನಿ ಸರ್. ಇವಾಗ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದು ಬರೀ RSSಗಲ್ಲ, ಯಾವುದೇ ಸಂಘಟನೆ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಇದ್ರೂ ಪರ್ಮಿಷನ್ ತಗೊಂಡು ಮಾಡಿ. ಸರ್ಕಾರ ಜಾಗ ಅಂತ ಇದ್ದಾಗ ಪರ್ಮಿಷನ್ ತಗೊಳ್ಳೇಬೇಕು. ಇದೇ ನಮ್ಮ ಅಪ್ಪನ ಮನೆ ಜಾಗ ಅಲ್ಲ, ಸರ್ಕಾರದ ಜಾಗ. ಏನಾದ್ರೂ ಪರ್ಮಿಷನ್ ತಗೊಂಡು ಮಾಡಿ, ಯಾವ ಫಂಕ್ಷನ್ ಇರಲಿ ಏನಾದರೂ ಮಾಡಿ, ಪರ್ಮಿಷನ್ ತಗೊಳ್ಳಿ ಮಾಡಿ.